ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ವಿಡಿಯೋ ಏನಿದೆಯಲ್ಲ, ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಎಷ್ಟೋ ಜನಕ್ಕೆ ನಾನು ಆನ್ಸರ್ ಮಾಡ್ತಾನೆ ಇರ್ತೀನಿ, ಗುರು ಇಂಡಿಯನ್ ಮಾರ್ಕೆಟು ಫಾರೆಕ್ಸ್ ಮಾರ್ಕೆಟ್ ಅಂತ ಡಿಫ್ರೆನ್ಷಿಯೇಟ್ ಮಾಡಬೇಡಿ. ನಾವೇನಿಲ್ಲಿ ಮಾಡೋದು ಅಂದರೆ ನಮ್ಮ ಕೆಲಸ ಒಂದು ಚಾರ್ಟನ್ನ ರೀಡ್ ಮಾಡಿಬಿಟ್ಟು ಎಂಟ್ರಿ ಆ್ಯಂಡ್ ಎಕ್ಸಿಟು ಸ್ಟಾಪ್ ಲಾಸು ಇವೆಲ್ಲ ಡಿಸೈಡ್ ಮಾಡ್ತೀವಿ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ KR ಮಾರ್ಕೆಟಿಗೆ ಟೊಮೊಟೊ ಬಂದಿದೆ, ಓಕೆನಾ, ಆ್ಯಂಡ್ ಯಶವಂತಪುರ ಒಂದು ಮಾರ್ಕೆಟ್ ಇದೆ. ಓಕೆ, ಎರಡು ಮಾರ್ಕೆಟು, KR ಮಾರ್ಕೆಟ್ ಒಂದು, ಯಶವಂತಪುರ ಮಾರ್ಕೆಟ್ ಒಂದು. ಇಲ್ಲಿ ಟೊಮೊಟೊ ಬೆಳೆಯೋರು ಬೇರೆ ಆಗಿರ್ಬೋದು, ತಗೊಳ್ಳೋರು ಬೇರೆ ಆಗಿರ್ಬೋದು, ಬಟ್ ಆ ಟೊಮೊಟೊ ಪ್ರೈಸು ಡಿಸೈಡ್ ಆಗೋದು ಹೇಗೆ ಹೇಳಿ? ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್. ಅಂದರೆ ಹೇಗೆ ಅಂದರೆ ಝೋನ್ ಅಂತಲೇ ಬರ್ತದೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಪ್ರಕಾರ. ಹೇಗೆ ಅಂದರೆ ಜಾಸ್ತಿ ಮಳೆ ಬಿತ್ತು ಅಂದ್ಕೊಳ್ಳೋಣ, ಅವಾಗ ನೀರು ತುಂಬ ಚೆನ್ನಾಗಿ ಎಲ್ಲರಿಗೂ ಸಿಗುತ್ತೆ, ಸೊ ದಟ್ ಎಲ್ಲರೂ ಟೊಮೊಟೊ ಬೆಳೀತಾರೆ ಅಂದ್ಕೊಳ್ಳೋಣ. ಆಬ್ವಿಯಸ್ಲಿ ಅವಾಗ ಪ್ರೈಸ್ ಕಮ್ಮಿ ಆಗುತ್ತೆ. ಓಕೆ, KR ಮಾರ್ಕೆಟಲ್ಲಿ ಏನು ಪ್ರೈಸ್ ಇರುತ್ತೋ ಯಶವಂತಪುರ ಮಾರ್ಕೆಟಲ್ಲೇ ಅದ್ರ ಪ್ರೈಸೇ ಇರುತ್ತೆ, ನಿಯರ್ ಪ್ರೈಸೇನೆ. ಹೆವಿ ಮಳೆ ಆದಾಗ, ಅದೇ ಮಳೆನೇ ಆಗಿಲ್ಲ ಅಂದಾಗ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅವಾಗ KR ಮಾರ್ಕೆಟಲ್ಲಿ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸು ಇದರಲ್ಲೂ ಇರುತ್ತೆ. ಯಾವುದರಲ್ಲಿ? ಯಶವಂತಪುರ ಮಾರ್ಕೆಟಲ್ಲೂ ಕೂಡ. ಮಾರ್ಕೆಟ್ ಡಿಫ್ರೆಂಟ್ ಆಗಿರ್ಬೋದು, ಬಟ್ ದ ಪ್ರೈಸ್ ಏನು ಅಂದರೆ ಪ್ರೈಸ್ ಏನು ವೇರಿ ಆಗ್ತಾ ಇದೆಯಲ್ಲ, ಅದು ಹೇಗೆ ಡಿಪೆಂಡ್ ಆಗ್ತಾ ಇದೆ ಹೇಳಿ? ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ. ಕರೆಕ್ಟಾ? ಸೇಮ್ ಇಲ್ಲೇನು ಅಷ್ಟೇನೆ. ಫಾರೆಕ್ಸ್ ಅನ್ನೋದೇ ಬೇರೆ ಆಗಿರ್ಬೋದು ಆ್ಯಂಡ್ ಇಂಡಿಯನ್ ಮಾರ್ಕೆಟೇ ಬೇರೆ ಆಗಿರ್ಬೋದು, ಬಟ್ ನಾವು ಚಾರ್ಟನ್ನ ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡ್ತೀವಲ್ಲ, ಅದು ಸೇಮೇ ಆಗಿರುತ್ತೆ. ಓಕೆನಾ? ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಗೊಂದು ಈಸಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮ್ಯಾಕ್ಸ್ ಫಾರ್ಮುಲಾ ಬಯಟ್ ಮಾಡ್ತೀರಾ, A+B² A² + 2AB + B². ಓಕೆ, ನೀವು ಕ್ವಶನ್ನು ಬುಕ್ಕಲ್ಲಿ ಓದಿರೋ ಥರನೇ ಅಲ್ಲಿ ಬರಬೇಕು ಅಂತ ಇರುತ್ತಾ, ಆರ್ ಎಸ್ ಕ್ವಶನನ್ನು ಹೆಂಗೆ ಬೇಕಾದ್ರೂ ತಿರ್ಗಮುರ್ಗ ಮಾಡಿಬಿಟ್ಟು ದೆನ್ ಹೆಂಗೆಂಗೋ ಕೊಟ್ಟಿರ್ತಾರೆ, ಬಟ್ ಫಾರ್ಮುಲಾ ಒಂದೇ ಆಗಿರುತ್ತೆ. ಅವ್ರು ಹೇಳ್ತಾರೆ A+B² ನೀವು ಯೂಸ್ ಮಾಡಿ ಸಾಲ್ವ್ ಮಾಡಬೇಕು ಅಂತ, ಬಟ್ ಕ್ವಶನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಒಂದಾಗಿರುತ್ತೆ, ಎಕ್ಸಾಮ್ಗೆ ಒಂದು ಬರುತ್ತೆ. ಹಾಗಂತ ಫಾರ್ಮುಲಾ ಚೇಂಜ್ ಮಾಡಿ ಮಾಡ್ತೀರಾ? ಇಲ್ಲ ಅಲ್ವಾ? ಸೇಮ್ ಇಲ್ಲೂ ಅಷ್ಟೇನೆ, ಚಾರ್ಟ್ ಅಷ್ಟೇನೆ ಡಿಫ್ರೆಂಟು, ಬೇರೆ ಎಲ್ಲ ಸೇಮು. ಈಗ ಇಂಡಿಯನ್ ಮಾರ್ಕೆಟಿಗೆ ನೀವು ಏನಾದರೂ ಪ್ಲೇ ಲಿಸ್ಟ್ನ ಫಾಲೋ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ತಿರ್ಗಾ ಇದೇ ಕ್ವಶನ್ಸ್ನ ಕೇಳ್ತಾ ಇರಬೇಡಿ. ಓಕೆ, ನಿಮಗೆ ಇಲ್ಲಿರುವಂಥ ಕಾನ್ಸೆಪ್ಟ್ಗಳನ್ನ ಡಿಫ್ರೆಂಟ್ ಚಾರ್ಟಲ್ಲಿ ನೀವು ಅಪ್ಲೈ ಮಾಡಿದಾಗ ನಿಮಗೆ ಗ್ರಿಪ್ ಇನ್ನೂ ಸಿಗುತ್ತೆ, ಇನ್ನೂ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಬೋದು. ಓಕೆನಾ? ಇಂಡಿಯನ್ ಮಾರ್ಕೆಟ್ ಅಂತ ಬಂದಾಗ ನಾನಿವಾಗ ನಿಮಗೆ ಬರೀ ಫೋಕಸ್ ಮಾಡ್ತಾ ಇರೋದು ಆಪ್ಷನ್ ಬೈಯಿಂಗ್ ಅಷ್ಟೇನೆ. ಆಪ್ಷನ್ ಬೈಯಿಂಗ್ ಅನ್ನೋದೇ ಏನು ಅಂತ ಗೊತ್ತಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಓಕೆ, ChatGPTಗೆ ಹಾಕಿ. ಇವಾಗ ಎಲ್ಲರೂ ನಾನಿವಾಗ ಈ ಪ್ಲೇ ಲಿಸ್ಟ್ನ ಮಾಡ್ತಾ ಇದ್ದೀರಲ್ಲ, ಈಗ ನೀವು ಬಿಗಿನರ್ ಆಗಿದ್ರೆ ಎಲ್ಲರಿಗೂ ಕೂಡ ಇವಾಗ CE ಯಾವಾಗ ತೊಗೋಬೇಕು, PE ಯಾವಾಗ ತೊಗೋಬೇಕು, ನಿಮ್ಗೆ ಎಲ್ಲರಿಗೂ ಕೂಡ ಏನು ರೀಲ್ಸಲ್ಲಿ ಬರ್ತಾ ಇರುತ್ತೆ. CE ಅಂದ್ರೇನು, PE ಅಂದ್ರೇನು, ಮಾರ್ಕೆಟಲ್ಲಿ ಬೈ ಮಾಡೋದು ಯಾವಾಗ, ಸೆಲ್ ಮಾಡೋದು ಯಾವಾಗ, ಇದನ್ನು ಬಿಟ್ಟು ಇನ್ನೆಲ್ಲ ಬರುತ್ತೆ. ಓಕೆ, ನಿಮ್ಗೆ ಅದೆಲ್ಲನೂ ಕೂಡ ಇವಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಎಲ್ಲ ಕಡೆನೂ ಸಿಗುತ್ತೆ ChatGPT ಅದರಲ್ಲೆಲ್ಲನೂ ಕೂಡ. ಬಟ್ ಯಾರ್ಯಾರು ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಫಾರೆಕ್ಸ್ ಮಾರ್ಕೆಟ್ ಟ್ರೇಡ್ ಮಾಡ್ತಿದ್ದೀರಾ, ನಾನು ಹೇಳ್ತೀನಲ್ಲ, ಅವ್ರುಗಳು ಫಸ್ಟ್ ಪ್ರಾಫಿಟಬಲ್ ಆಗಬೇಕು. ಅವ್ರುಗಳು ಪ್ರಾಫಿಟಬಲ್ ಆದಮೇಲೆ ದೆನ್ ಈ ಹೊಸ ಬಿಗಿನರ್ಸ್ ಎಲ್ಲ ಯಾರ್ಯಾರು ಬರ್ತಾರಲ್ಲ, ಸೊ ದಟ್ ನೀವುಗಳು ಅವ್ರಿಗೆಲ್ಲನೂ ಕೂಡ ನಾಲೆಜ್ ಶೇರ್ ಮಾಡ್ಬೋದು. ಓಕೆ, ನನ್ನ ಮೇನ್ ಗೋಲ್ ಏನು ಅಂದರೆ, ನೀವೆಲ್ಲರೂ ಕೂಡ ಇಂಡಿಯನ್ ಮಾರ್ಕೆಟ್ ಆರ್ ಫಾರೆಕ್ಸ್ ಮಾರ್ಕೆಟ್ ಡಸಂಟ್ ಮ್ಯಾಟರ್, ನೀವೆಲ್ಲ ಏನು ಟ್ರೇಡ್ ಮಾಡ್ತಾ ಇದ್ದೀರಾ, ನೀವೆಲ್ಲನೂ ಕೂಡ ಟ್ರೇಡ್ ಮಾಡಿಕೊಂಡು ಪ್ರಾಫಿಟಬಲ್ ಆಗಿ ಬೇರೆಯವರಿಗೆ ನೀವು ಹೆಲ್ಪ್ ಮಾಡಬೇಕು. ಇದೇ ಮೇನ್ ಗೋಲ್, ನನ್ನ ಚಾನಲ್ದು ಮೇನ್ ಗೋಲೇ ಇದು. ಬಟ್ ಬಿಗಿನರ್ಸ್ ಯಾರೇ ಬಂದರೂ ಕೂಡ ಎಲ್ಲರಿಗೂ ಗೊತ್ತಿದೆ, ಮಾರ್ಕೆಟ್ ಮೇಲೆ ಹೋದರೆ CE ತೊಗೋಬೇಕು, ಮಾರ್ಕೆಟ್ ಕೆಳಗಡೆ ಬಿದ್ದರೆ PE ತೊಗೋಬೇಕು. ನಾನೀಗ ಆಪ್ಷನ್ ಬೈಯಿಂಗ್ ಮಾತ್ರ ಮಾಡ್ತಾ ಇರೋದು. ಇಂಟ್ರಾಡೇಗೆ, ಸ್ಟಾಕಿಂದ ಹಿಡಿದು ಸ್ವಿಂಗ್ ಟ್ರೇಡಿಂಗಿಗೆ ಅದನ್ನು ಸಪ್ರೇಟಾಗಿ ಪ್ಲೇ ಲಿಸ್ಟೇ ಮಾಡಿದ್ದೀನಿ ಇಂಡಿಯನ್ ಮಾರ್ಕೆಟ್ಗೆ, ಅದರಲ್ಲಿ ಇಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನಮ್ಮ ಮೇನ್ ಫೋಕಸ್ ಆಪ್ಷನ್ ಬೈಯಿಂಗ್ ಅನ್ನೋಣ. ಆಪ್ಷನ್ ಬೈಯಿಂಗ್ ತುಂಬ ರಿಸ್ಕಿ, ಅದೆಲ್ಲನೂ ಬರುತ್ತೆ. ಫಸ್ಟ್ ಏನು ಮಾಡ್ತೀವಿ ನಾವು, ಪಾರ್ಟ್ 1 ಅಂತ ಇದೆ ನೋಡಿ ಪ್ಲೇ ಲಿಸ್ಟಲ್ಲಿ. ಓಕೆ, ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಪಾರ್ಟ್ 1 ಆಬ್ಸಲ್ಯೂಟ್ ಫೌಂಡೇಶನ್ ಆ್ಯಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಇದೆ. ಓಕೆ, ಇಲ್ಲಿದೆಯಲ್ಲ. ಈ ವಿಡಿಯೋಸಿಗೆ ಹೋಗ್ತೀರಾ, ಪ್ಲೇ ಲಿಸ್ಟಲ್ಲಿ ಫಸ್ಟ್ ವಿಡಿಯೋಸ್ಗೆ ಹೋಗ್ತೀರಾ. ಫಸ್ಟ್ ನೀವು ಕಲಿಬೇಕಾಗಿರೋದು ದ ಸೀಕ್ರೆಟ್ ಬಿಹೈಂಡ್ ಮಾರ್ಕೆಟ್ ಟ್ರೆಂಡ್ಸ್ ಡೌ ಥಿಯರಿ. ಬೇಸಿಕ್ಕು ಇದು. ಇಂಡಿಯನ್ ಮಾರ್ಕೆಟ್ ಆಗಲಿ, ಫಾರೆಕ್ಸ್ ಆಗಲಿ, ಯಾವ್ದಾದ್ರು ಮಾರ್ಕೆಟ್ ಆಗಲಿ, ಇದು ಬೇಸಿಕ್ ಅಂದರೆ ಬೇಸಿಕ್. ಓಕೆ, ದ ಸೀಕ್ರೆಟ್ ಬಿಹೈಂಡ್ ಮಾರ್ಕೆಟ್ ಟ್ರೆಂಡ್ಸ್, ಈ ಡೌ ಥಿಯರಿ ಫಸ್ಟ್ ಕಲಿತೀರಾ ನೀವು ಬಿಗಿನರ್ ಆಗಿದ್ರೆ. ಆಮೇಲೆ ಈ ಟ್ರೇಡಿಂಗ್ ಜರ್ನಲ್ಲು ಎಲ್ಲಾನು ಕೇಳ್ತಾ ಇದ್ರು, ಬ್ರೋ ನಮಗೆ ಲಿಂಕ್ ಓಪನ್ ಆಗ್ತಾ ಇಲ್ಲ, ಅದು ಎಕ್ಸೀಡ್ ಆಗೋಗಿದೆ.
ನೀವೇನೇ ಟ್ರೇಡಿಂಗ್ ಜರ್ನಲನ್ನು ಮಾಡ್ಕೋಬೋದು. ನೋಷನನ್ನು ಯೂಸ್ ಮಾಡಿ, ಇಲ್ಲ ಅಂದರೆ ಒನ್ ನೋಟ್ ಅಂತ ನಿಮ್ಮ ಸಾಫ್ಟ್ವೇರ್ ನಿಮ್ಮ ಲ್ಯಾಪ್ಟಾಪಲ್ಲೇ ಇರುತ್ತೆ. ಒನ್ ನೋಟ್ ಅಂತ ತೋರಿಸ್ತೀನಿ ನೋಡಿ, ಒನ್ ನೋಟ್ ಅಂತ ಇರುತ್ತೆ ನೋಡಿ, ಸರ್ಚ್ ಮಾಡಿ. ಇಲ್ಲಿ ನೋಡಿ ಬಂತಲ್ಲ ಒನ್ ನೋಟ್ ಅಂತ, ಇದರಲ್ಲೂ ನೀವು ನೋಟ್ಸ್ ಮಾಡ್ಕೊಬೋದು. ಓಕೆನಾ? ಸೊ ಫಸ್ಟ್ ಈ ವಿಡಿಯೋ ನೋಡ್ತೀರಾ ಡೌ ಥಿಯರಿ, ಅದಾದಮೇಲೆ ಇದು. ಓಕೆ, ಟ್ರೇಡಿಂಗ್ ಜರ್ನಲ್ದು ಏನು ನಿಮಗೆ ರಿಕ್ವೈರ್ಡು ಇರೋದಿಲ್ಲ, ಬೇಕಾದ್ರೆ ನೀವು ಮಿಸ್ ಮಾಡ್ಕೋಬೋದು. ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಲೈಕ್ ನೋಟ್ಸ್ ಮಾಡೋ ಥರ ಇರುತ್ತೆ. ಆಮೇಲೆ ವಾಟ್ ಆರ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ವೈ ಡು ದೇ ಮೂವ್. ಇಲ್ಲಿ ನಾನು ಫಾರೆಕ್ಸ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕರೆಕ್ಟಾ? ಫಾರೆಕ್ಸ್ ಮಾರ್ಕೆಟ್ ಅಂದ್ರೇನು, ಕ್ರಿಪ್ಟೋ ಮಾರ್ಕೆಟ್ ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಇಷ್ಟನ್ನು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಮಾರ್ಕೆಟ್ ಯಾಕೆ ಮೂವ್ ಆಗುತ್ತೆ ಅನ್ನೋದಿರುತ್ತೆ. ಚಾರ್ಟಲ್ಲಿ ಏನು ಮೂವ್ ಆಗ್ತಾ ಇರುತ್ತಲ್ಲ ಪ್ರೈಸು, ಅದೆಲ್ಲ ಯಾಕೆ ಮೂವ್ ಆಗುತ್ತೆ ಅಂತ ಇರುತ್ತೆ. ಸೊ ದೆನ್ ಇದನ್ನು ಕಲಿತೀರಾ. ಆಮೇಲೆ ಅಸೆಟ್ ಕ್ಲಾಸಸ್ ಆ್ಯಂಡ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಇದನ್ನು ಕಲಿತೀರಾ. ಆರ್ಡರ್ ಟೈಪ್ಸ್ ಇದನ್ನು ಕಲಿತೀರಾ. ಸೇಮ್ ಇಂಡಿಯನ್ ಮಾರ್ಕೆಟಲ್ಲೂ ಇದೇನೇನೆ. ಹೌ ಟು ಯೂಸ್ ಟ್ರೇಡಿಂಗ್ ವ್ಯೂ ಇದನ್ನು ಕಲಿತೀರಾ. ಇದು ಮೈಂಡ್ಸೆಟ್ನ ರೆಡಿ ಮಾಡೋದಕ್ಕೆ 99% ಆಫ್ ಫೇಲ್ ಆಗ್ತಾರೆ ಅಂತ ಇದನ್ನು ಕಲಿತೀರಾ. ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಕಲಿತೀರಾ. ಓಕೆ, ಇಷ್ಟು ಆಗುತ್ತೆ. ಆ್ಯಂಡ್ ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ನಾನು ಹೇಳಿರ್ತೀನಿ ಒಂದು ಲೈಕ್ ಬೇಸಿಕ್ದು ಒಂದು ವಿಡಿಯೋ ಇದೆ ಅಂತ, ಅದು ಲೈವ್ ಸೆಕ್ಷನ್ನಲ್ಲಿ ಲರ್ನ್ ಟ್ರೇಡಿಂಗ್ ಫ್ರಮ್ ಸ್ಕ್ರಾಚ್ ಟು ಅಡ್ವಾನ್ಸ್ ಅಂತ ಇದೆ. ಓಕೆನಾ? ನೀವೇನು ಅದು ನೋಡೋದು ಬೇಡ, ಇದನ್ನು ನೋಡಿ, ಸದ್ಯಕ್ಕೆ ಇದನ್ನು ನೋಡಿ. ನಮ್ಮ ಬೇಸಿಕ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಓಕೆ, ವೀಕೆಂಡಲ್ಲಿ ಇದನ್ನು ನೋಡ್ತೀರಾ. ಸೊ ಕೆಳಗಡೆಯಿಂದ ನೋಡ್ಕೊಂಬಂದ್ರಿ, ಇದೆಲ್ಲ ನೋಡ್ಕೊಂಬಂದ್ರಿ. ಬೈ ಆ್ಯಂಡ್ ಯೂಸ್ ಫಂಡಿಂಗ್ ಅಕೌಂಟ್ ರಿಕ್ವೈರ್ಡ್ ಇಲ್ಲ. ಇಂಡಿಯನ್ ಮಾರ್ಕೆಟಲ್ಲಿ ಯಾವುದೇ ಥರ ಫಂಡಿಂಗ್ ಅಕೌಂಟ್ಸ್ಗಳು ಇಲ್ಲ. ನೀವು ಇಂಡಿಯನ್ ಮಾರ್ಕೆಟ್ ಫೋಕಸ್ ಮಾಡ್ತಿದ್ದೀರಾ ಅಂದರೆ ಇದು ನಿಮಗೆ ನೀಡಿಲ್ಲ. ಬೈ ಆ್ಯಂಡ್ ಯೂಸ್ ಎ ಫಂಡಿಂಗ್ ಅಕೌಂಟ್ ನಿಮಗೆ ಏನೂ ನೀಡಿಲ್ಲ. ಓಕೆನಾ? ಸೊ ಪಾರ್ಟ್ 1 ಆಗುತ್ತೆ. ಆಮೇಲೆ ಪಾರ್ಟ್ 2ಗೆ ಬರ್ತೀರಾ. ಪಾರ್ಟ್ 2 ಏನಿದೆಯಲ್ಲ, ಈ ಪಾರ್ಟ್ 2, ಸೊ ಎಲ್ಲಿ ಅದು ಇಲ್ಲಿದೆಯಲ್ಲ, ಪಾರ್ಟ್ 2 ಕಂಪ್ಲೀಟಾಗಿ ನಿಮ್ಮ ಸೈಕಾಲಜಿನ ರೆಡಿ ಮಾಡೋದಕ್ಕೆ. ಅಂದರೆ ನಾನೇನೆಲ್ಲ ತಪ್ಪು ಮಾಡಿದ್ದೆ, ಓಕೆ, ಸೊ ನೀವು ಅದನ್ನೆಲ್ಲ ತಪ್ಪು ಮಾಡಬಾರ್ದು, ಇವೆಲ್ಲನೂ ಕೂಡ ಈ ಒಂದು ವಿಡಿಯೋಸ್ಗಳಲ್ಲಿ ಇಟ್ಟಿದ್ದೀನಿ. ಓಕೆ, ಇಲ್ಲಿ ಯಾವುದೇ ಥರ ಕಾನ್ಸೆಪ್ಟನ್ನ ಕಲಿಯೋ ಥರ ಇಲ್ಲ. ನೀವು ನಿಮ್ಮ ಮೈಂಡ್ಸೆಟ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು, ನೀವು ಏನು ತಪ್ಪು ಮಾಡಬಾರ್ದು ಅನ್ನೋದನ್ನು. ಸೊ ಇದನ್ನು ಅಷ್ಟೇ ನೀವು ಕೆಳಗಡೆಯಿಂದ ನೋಡ್ಕೊಂಡು ಹೋಗ್ತೀರಾ. ಓಕೆ, ಇಲ್ಲಿ ಕಲಿಯುವಂಥದ್ದು ಏನೂ ಇರಲ್ಲ, ಬಟ್ ನಿಮ್ಮ ಮೈಂಡನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಈ ಒಂದು ಪ್ಲೇ ಲಿಸ್ಟಲ್ಲಿರುತ್ತೆ. ಪಾರ್ಟ್ 2 ಅಲ್ಲಿ ನಾನೆಲ್ಲ ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ ಅದನ್ನೆಲ್ಲ ನೀವು ಮಾಡಬೇಡಿ. ಸೊ ದಟ್ ನೋಡಿ ಇದನ್ನು. ಓಕೆನಾ? ಪಾರ್ಟ್ 2 ಮುಗಿಯುತ್ತೆ. ಪಾರ್ಟ್ 2ನ ನೀವು ಇಲ್ಲಿಂದನಾರು ನೋಡ್ಕೊಂಡು ಹೋಗಿ, ಹೆಂಗಾರು ನೋಡ್ಕೊಂಡು ಹೋಗಿ, ದಟ್ ಡಸಂಟ್ ಮ್ಯಾಟರ್. ಓಕೆ, ಪಾರ್ಟ್ 2 ಮುಗೀತು. ಇವಾಗ ಪಾರ್ಟ್ 3. ಓಕೆ, ಪಾರ್ಟ್ 3 ಏನಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ಗೂ ಕೂಡ. ಇಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ ನೀವು ಸಿಂಪಲ್, ಓಕೆ, ನಾನು XAUSD ಚಾರ್ಟ್ ಹಾಕಿರ್ತೀನಿ, ನೀವು ನಿಫ್ಟಿ ಚಾರ್ಟ್ನ ಹಾಕಿ. ಓಕೆ, ಇಲ್ಲಿ ಸಿಂಪಲ್, ಇಲ್ಲಿ ಹೋಗಿ, ಓಕೆ, XAUUSD ಬದಲು ನಿಫ್ಟಿ ಅಂತ ಸರ್ಚ್ ಮಾಡಿ. ಓಕೆ, ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನಿಫ್ಟಿ 15 ಅನಲೈಸ್ ಮಾಡ್ಬೋದು. ಆರ್ ಇದರಲ್ಲಿ ಫ್ಯೂಚರ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ S&P CNX ನಿಫ್ಟಿ ಇಂಡೆಕ್ಸ್ ಫ್ಯೂಚರ್. ಓಕೆ, ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಈ ನಿಫ್ಟಿ ಇಂಡೆಕ್ಸ್ ಫ್ಯೂಚರನ್ನೇ ಯೂಸ್ ಮಾಡಿಕೊಂಡು ಅನಲೈಸ್ ಮಾಡಬೇಕು. ಯಾಕೆ ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ವಿಡಿಯೋಸ್ಗಳಲ್ಲಿ, ಅದು ಆಮೇಲೆ ಬರೋಣ. ಓಕೆನಾ? ಸೊ ನಿಫ್ಟಿ ಫ್ಯೂಚರ್ ಚಾರ್ಟು ಹೇಗೆ ಚೂಸ್ ಮಾಡಬೇಕು ಅನ್ನೋದು ಹೇಳಿದ್ದೀನಿ. ಓಕೆ, ಸೊ ಇವಾಗ ಇಲ್ಲಿ ಸಿಂಪಲ್ ಬನ್ನಿ. ಫಸ್ಟು ಮಾಸ್ಟರ್ ಮಾರ್ಕೆಟ್ ಮೂವ್ಮೆಂಟ್ಸ್, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್. ಇಲ್ಲಿ ನಾನು XAUSD ಚಾರ್ಟ್ ಹಾಕ್ಕೊಂಡಿದ್ದೀನಿ. ಅದ್ರ ಬದಲು ನೀವು ನಿಫ್ಟಿ ಚಾರ್ಟ್ ಹಾಕ್ಕೊಂಡು ನಾನು ಇಲ್ಲಿ ಏನೆಲ್ಲ ಹೇಳ್ತಾ ಇರ್ತೀನಿ ಅದನ್ನೆಲ್ಲ ಅದರಲ್ಲಿ ಮಾರ್ಕ್ ಮಾಡಿ. ಸಿಂಪಲ್. ಆಮೇಲೆ ಸ್ವಿಂಗ್ ಹೈಸ್ ಆ್ಯಂಡ್ ಲೋಸು, ಇಲ್ಲಿ XAUSD ಚಾರ್ಟ್ ಯೂಸ್ ಮಾಡಿರ್ತೀನಿ. ನೀವು ಯೂಸ್ ಮಾಡಬೇಕಾಗಿರೋದು ನಿಫ್ಟಿ ಫ್ಯೂಚರ್ ಚಾರ್ಟ್ನ. ಓಕೆ, ಹೌ ಟು ಸೆಟ್ ಟಾರ್ಗೆಟ್ ಆ್ಯಂಡ್ ಟ್ರಯಲ್ ಸ್ಟಾಪ್ ಲಾಸ್, ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಸೇಮ್. ಓಕೆ, ಆ್ಯಂಡ್ ಇನ್ನೊಬ್ರು ಎಷ್ಟೋ ಜನ ಕೇಳ್ತಾರೆ, ಬ್ರೋ ನಿಫ್ಟಿ ಅನಲೈಸ್ ಮಾಡ್ಬೇಕಾದ್ರೆ ಫ್ಯೂಚರ್ ಚಾರ್ಟನ್ನು ಆರ್ ಆಪ್ಷನ್ಸ್ದು ಚಾರ್ಟ್ ಇರುತ್ತಲ್ಲ ಅದನ್ನು ಮಾಡಬೇಕಾ? ನಾನು ಹೇಳ್ತೀನಲ್ಲ, ನೀವು ಅನಲೈಸ್ ಮಾಡಬೇಕಾಗಿರೋದು ಫ್ಯೂಚರ್ ಚಾರ್ಟ್ನ. ಓಕೆ, ಯಾವುದೇ ಥರ ಆಪ್ಷನ್ನಲ್ಲಿ ಪ್ರೀಮಿಯಮ್ದು ಏನು ಚಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ಅಲ್ಲ, ಫ್ಯೂಚರ್ ಚಾರ್ಟಲ್ಲಿ ಅನಲೈಸ್ ಮಾಡಬೇಕು. ಸೊ ಇನ್ಮೇಲೆ ಇಂಡಿಯನ್ ಮಾರ್ಕೆಟ್ ಮಾಡ್ತಿದ್ದೀರಾ ಅಂದರೆ ಫ್ಯೂಚರ್ ಚಾರ್ಟ್ನ ಹಾಕ್ಕೊಂಡು ಫಸ್ಟು ಈ ವಿಡಿಯೋನ ನೋಡಿ ಅಪ್ಲೈ ಮಾಡಿ. ಮಾರ್ಕೆಟ್ ಮೂಮೆಂಟ್ಸು, ಮಾಸ್ಟರ್ ಮಾರ್ಕೆಟ್ ಮೂವ್ಮೆಂಟ್, ದೆನ್ ಅಲ್ಟಿಮೇಟ್ ಗೈಡ್ ಟು ಸ್ವಿಂಗ್ ಹೈಸ್ ಆ್ಯಂಡ್ ಲೋಸ್, ಹೌ ಟು ಸೆಟ್ ಎ ಟ್ರಯಲ್ ಆ್ಯಂಡ್ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್. ದೆನ್ ಈ ವಿಡಿಯೋ ನೋಡಿ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಮೇಡ್ ಈಸಿ. ನೆಕ್ಸ್ಟ್ ನೋಡಿ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್, ಟೆಕ್ನಿಕಲ್ ಅನಾಲಿಸಿಸ್ ವಿತ್ ಕ್ಯಾಂಡಲ್ ಸ್ಟಿಕ್ಸ್, ಇದನ್ನು ನೋಡಿ. ದೆನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್, ಇದನ್ನು ನೋಡಿ. ಮಾರ್ಕೆಟ್ ಸ್ಟ್ರಕ್ಚರ್, ಇದನ್ನು ನೋಡಿ.
ಲಿಕ್ವಿಡಿಟಿ ಇದನ್ನ ನೋಡಿ. ಆ್ಯಂಡ್ ಇಲ್ಲೆಲ್ಲಾನು ಕೂಡ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ದ ಮೇನ್ ಥಿಂಗ್, ನೀವು ಇಲ್ಲಿ ಚಾರ್ಟನ್ನು ನಿಫ್ಟಿ ಫ್ಯೂಚರ್ ಯೂಸ್ ಮಾಡ್ತೀರಾ. ಓಕೆ, ಸೊ ಇದು ಲೈವ್ ಟ್ರೇಡ್ಸ್ಗಳು, ಇದೇನು ನಿಮಗೆ ನೀಡಿರೋದಿಲ್ಲ. ಓಕೆ, ಸೊ ಈ ಒಂದು ವಿಡಿಯೋನ ನಾನು ಲೈಕ್ ರಿಮೂವ್ ಮಾಡೋದಿಲ್ಲ. ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಾಗ್ತಾ ಇದೆ, ಇದನ್ನು ಪ್ಲೇ ಲಿಸ್ಟಿಂದ ರಿಮೂವ್ ಮಾಡ್ತೀನಿ. ಓಕೆ, ರಿಮೂವ್ ಫ್ರಮ್ ದಿಸ್ ಪ್ಲೇ ಲಿಸ್ಟ್ ಅಂತ ಕೊಡ್ತೀನಿ. ಓಕೆ, ಸೊ ಇದು ರೆಸಿಸ್ಟೆನ್ಸ್, ಇಲ್ಲ ಇದು ಇಂಪಾರ್ಟೆಂಟ್, ಇಲ್ಲ ಇದನ್ನು ಪ್ಲೇ ಲಿಸ್ಟಿಂದ ರಿಮೂವ್ ಮಾಡ್ತೀನಿ. ಓಕೆನಾ, ದೆನ್ ಹೌ ಟು ಫಾಲೋ ಟ್ರೇಡಿಂಗ್ ಪ್ಲೇ ಲಿಸ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಓಕೆ, ಇದರಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಾನು ವಿಡಿಯೋ ಮಾಡಿರೋದ್ರಿಂದ ಅದನ್ನು ಬೇಕಾದ್ರೆ ಇದರಲ್ಲೂ ನಾನು ಹೇಗೆ ಪ್ಲೇ ಲಿಸ್ಟ್ನ ಫಾಲೋ ಮಾಡಬೇಕಂತಲೂ ಹೇಳಿದ್ದೀನಿ. ಆಮೇಲೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ದು ಮಿಸ್ಟೇಕ್ಸ್ ಏನೇನು ಮಾಡಬಾರ್ದು. ಓಕೆ, ಇದನ್ನು ನೋಡ್ಬೇಕು ನೀವು. ಪ್ಲೇ ಲಿಸ್ಟನ್ನು ಫಾಲೋ ಮಾಡೋದು ಗೊತ್ತಿದ್ರೆ ಬೇಡ, ಅದು ರಿಕ್ವೈರ್ಡ್ ಇಲ್ಲ. ಅದೇ ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ನೀವೇನೇನು ಮಿಸ್ಟೇಕ್ ಮಾಡ್ತೀರಾ ಅನ್ನೋದಿದೆ. ಆಮೇಲೆ ಫೇಕ್ಔಟ್ ವರ್ಸಸ್ ಬ್ರೇಕ್ಔಟ್ ತುಂಬ ಇಂಪಾರ್ಟೆಂಟು. ಓಕೆ, ದೆನ್ ಬಿಗ್ ಕ್ಯಾಂಡಲ್ ಥಿಯರಿ, ದೆನ್ ಫಿಬೊನಚ್ಚಿ ಟೂಲು, ದೆನ್ ಮಾಸ್ಟರ್ ಫಿಬೊನಚ್ಚಿ, ದೆನ್ ಫಿಬೊನಚ್ಚಿ ಎಕ್ಸ್ಟೆನ್ಷನ್ನು. ಇದು ನೋಡಿ, ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಇಂಟರ್ಚೇಂಜು ತುಂಬ ಇಂಪಾರ್ಟೆಂಟು. ವೇ ಟು ಪುಟ್ ಯುವರ್ ಸ್ಟಾಪ್ ಲಾಸ್, ಬಿಗಿನರ್ಸ್ ಗೈಡ್, ಇದೇ ವಿಡಿಯೋನ ನಾನು ಹೇಳ್ತಾ ಇದ್ದಿದ್ದು. ಓಕೆನಾ, ಈ ವಿಡಿಯೋನೇ ಅದು ಆ ಕಡೆ ಎಲ್ಲೋ ಇದೆ. ಸೊ ಆಮೇಲೆ ವಾಲ್ಯೂಮ್ ಬಗ್ಗೆ, ದೆನ್ ಫಿಬೊನಚ್ಚಿ ಎಕ್ಸ್ಟೆನ್ಷನ್ ಬಗ್ಗೆ, ಇಷ್ಟೂ ವಿಡಿಯೋಸ್ಗಳನ್ನು ಕೂಡ ನೀವು ಇಂಡಿಯನ್ ಮಾರ್ಕೆಟಲ್ಲಿ XAUSD ಫಾರೆಕ್ಸಲ್ಲಿ XAUSD ಚಾರ್ಟಿಗೆ ಹಾಕೋತಾ ಇದ್ದೀನಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನಿಫ್ಟಿ ಫ್ಯೂಚರ್ ಚಾರ್ಟ್ಗೆ ಹಾಕ್ಕೊಂಡು ಇವೆಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ಸಿಂಪಲ್. ಓಕೆ, ಇವಾಗ ಇದು ಆದಮೇಲೆ ಬರ್ತೀನಿ ನೋಡಿ, ಪಾರ್ಟ್ 3 ಮುಗೀತಾ, ದೆನ್ ಬರ್ತೀನಿ ನೋಡಿ. ಸೊ ದೆನ್ ಏನು ಮಾಡ್ತೀನಿ ಅಂದರೆ ಪಾರ್ಟ್ 4ಗೆ ಬರ್ತೀನಿ. ಓಕೆ, ಪಾರ್ಟ್ 4 ಚೆಕ್ ಮಾಡ್ತೀನಿ. ಓಕೆ, ಪಾರ್ಟ್ 4ಗೆ ಬರ್ತೀನಿ ಈಗ. ಸಿ, ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಕೋರ್ಸ್, ಹೈಯರ್ ಟೈಮ್ ಫ್ರೇಮ್, ನಿಫ್ಟಿ. ಪಾರ್ಟ್ 4 ಎಲ್ಲಿದೆ? ಪಾರ್ಟ್ 4 ಇಂಡಿಕೇಟರ್ಸ್ ಅಂತ ಇದೆ. ಸೊ ಈ ವಿಡಿಯೋಗೆ ಹೋಗಿ ಪಾರ್ಟ್ 4 ಇಂಡಿಕೇಟರ್ಸ್ಗೆ, ಇಲ್ಲೂ ಅಷ್ಟೇ ಸೇಮ್. ಓಕೆ, ಸೊ ನಾನು ಅದನ್ನೇ ಹೇಳೋದು. ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ ಈ ಒಂದು ಚಾರ್ಟ್ಗಳನ್ನ ಇಂಟರ್ಚೇಂಜ್ ಮಾಡಿ ಅನಲೈಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ದೆನ್ ನೀವೇನೇನು ಕಲಿತಿದ್ದೀರಲ್ಲ ಎಲ್ಲ ಯೂಸ್ಲೆಸ್ಸೇ. ಓಕೆ, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ, ತಲೆಗೆ ಸ್ವಲ್ಪ ಕೆಲಸ ಕೊಡಿ. ಕೆಲಸ ಕೊಡಲಿಲ್ಲ, ಎಲ್ಲ ಸ್ಪೂನ್ ಫೀಡೇ ಮಾಡಬೇಕು ಅಂದರೆ ದೆನ್ ಲಿಟ್ರಲಿ ಟ್ರೇಡರ್ ಆಗೋಕ್ಕಾಗಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ಸ್ಪೂನ್ ಫೀಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಕಷ್ಟ. ಯಾರ ಕೈಲೂ ಸ್ಪೂನ್ ಫೀಡ್ ಮಾಡೋಕ್ಕಾಗಲ್ಲ. ಇದನ್ನು ನೀವು ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ಅಂದರೆ ದೆನ್ ಅರ್ಥ ಮಾಡ್ಕೊಂಬಿಡಿ ನಿಮಗೆ. ಸೊ ನಿಮ್ಗೆ ಏನಂದರೆ ಸ್ಪೂನ್ ಫೀಡ್ ಮಾಡಬೇಕು ಇಂಡಿಯನ್ ಮಾರ್ಕೆಟ್ಗೆ ತೋರಿಸ್ಬಿಟ್ಟು, ಬ್ರೋ ಇಲ್ಲಿ ನೋಡಿ, ಇದು ನೋಡಿ ಅಂತ. ಓಕೆ, ಅವೆಲ್ಲ ವರ್ಕ್ ಆಗಲ್ಲ ಗೈಸ್. ಓಕೆ, ಸೊ ನೀವು ಇದೇ ಮಾಡಲೇಬೇಕು, ವರ್ಕ್ ಹಾರ್ಡ್. ಓಕೆ, ಪಾರ್ಟ್ 4ಗೆ ಬಂದಿದ್ದೀನಿ ಈಗ. ಸೊ ಈ ಮ್ಯಾಜಿಕ್ ಇಂಡಿಕೇಟರ್ ಇವು ಬೇಡವೇ ಬೇಡ. ಓಕೆ, ರಿಮೂವ್ ನೋಡೋಕ್ಕೆ ಹೋಗ್ಬೇಡಿ, ಯೂಸ್ಲೆಸ್. ಸೊ ಮೂವಿಂಗ್ ಆವ್ರೇಜ್ ಕಲೀರಿ, ಬೊಲಿಂಜರ್ ಬ್ಯಾಂಡ್ ಕಲೀರಿ, ಕ್ಯಾಮ್ರಲ್ ಪಿವೋಟ್ ಸ್ಟ್ಯಾಂಡರ್ಡ್ ಪಿವೋಟ್ನ ಕಲೀರಿ, CPRದು ಕಲೀರಿ. ಇದು ರಿಕ್ವೈರ್ಡ್ ಇಲ್ಲ. ಬೇಕಾದ್ರೆ ಕ್ರಿಯೇಟ್ ಯುವರ್ ಓನ್ ಟ್ರೇಡಿಂಗ್ ಸೆಟಪ್ ಫ್ರಮ್ ಸ್ಟಾರ್ಚ್, ಬೇಕಾದ್ರೆ ಇದನ್ನು ಕಲೀರಿ. ಓಕೆ, ಸೊ ಇಲ್ಲಿ ಇದು ರಿಕ್ವೈರ್ಡ್ ಇಲ್ಲ. ಫಸ್ಟ್ ಅಂತೂ ಓಕೆ, ಕೆಳಗಡೆಯಿಂದ ಬರಬೇಕು ಹೇಳಿದ್ದೀನಿ, ಇದು ರಿಕ್ವೈರ್ಡ್ ಇಲ್ಲ. ಇದು ಮಾತ್ರ ರಿಕ್ವೈರ್ಡ್, ಅಷ್ಟೇನೇನೆ. ಓಕೆ, ಸೊ ಇದಿಷ್ಟೂ ಕೂಡ ಪಾರ್ಟ್ 4 ಕಲ್ತಾದ್ಮೇಲೆ ಇವಾಗ ಬನ್ನಿ, ನಿಮಗೆ ಯಾಕೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂತ ನಾನು ಹೇಳ್ಬಿಡ್ತೀನಿ. ಏನಕ್ಕೆ ಕನ್ಫ್ಯೂಷನ್ ಆಗ್ತಾ ಇತ್ತು ಇಂಡಿಯನ್ ಫಾರೆಕ್ಸಿಗೆ ಅಂದರೆ, ನೀವು ಏನು ಮಾಡ್ತಾ ಇದ್ರಿ ಅಂದರೆ ಗೇಮ್ ಚೇಂಜರ್ ಸ್ಟ್ರಾಟಜಿ 1ನ ಇಂಡಿಯನ್ ಮಾರ್ಕೆಟಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ರಿ. ಇಂಡಿಯನ್ ಮಾರ್ಕೆಟಲ್ಲೂ ವರ್ಕ್ ಆಗುತ್ತೆ. ಬಟ್ ದ ಥಿಂಗ್ ಏನು ಅಂದರೆ, ನಾನು ನಿಮಗೆ ಹೇಳ್ಬಿಡ್ತೀನಿ, ಗೇಮ್ ಚೇಂಜರ್ ಸ್ಟ್ರಾಟಜಿ 1ನ ಇಂಡಿಯನ್ ಮಾರ್ಕೆಟ್ಗೆ ಅಪ್ಲೈ ಮಾಡಬೇಡಿ. ಗೇಮ್ ಚೇಂಜಿಂಗ್ ಸ್ಟ್ರಾಟಜಿ ಪಾರ್ಟ್ 2, ಓಕೆ, ಇದನ್ನು ಅಪ್ಲೋಡ್ ಅಂದರೆ ಕಲೀರಿ. ಇದನ್ನು ಬಿಟ್ಬಿಡಿ, ಇದನ್ನು ಕಲೀರಿ. ಗೇಮ್ ಚೇಂಜರ್ 2 ಸ್ಟ್ರಾಟಜಿ ಎಕ್ಸ್ಟೆಂಡೆಡ್ ವರ್ಷನ್ನ ಕಲೀರಿ. ಓಕೆ, ದೆನ್ ಇಲ್ಲಿ ನೋಡಿ, ಗೇಮ್ ಚೇಂಜರ್ 2 ಸೆಟಪ್ ಎಕ್ಸ್ಪ್ಲೈನ್ಡ್ ಕ್ಲಿಯರ್ ಆಲ್ ಯುವರ್ ಡೌಟ್ಸ್ ಅಂತ ಇದೆ, ಇದನ್ನ ಕಲೀರಿ. ಓಕೆ, ದೆನ್ ಬೇರೆ ಏನು ನಿಮಗೆ ರಿಕ್ವೈರ್ಡ್ ಇಲ್ಲ. ಓಕೆ, ಸೊ ಬೇಕಾದ್ರೆ ಮಾಸ್ಟರ್ ವಾಲ್ಯೂಮ್ ಪ್ರೊಫೈಲ್ ಪ್ಲಸ್ ಗೇಮ್ ಚೇಂಜರ್ 2 ಅಂತ ಇದೆ. ಸೊ ಇದನ್ನ ಕಲೀರಿ. ಇನ್ಯಾವುದು ರಿಕ್ವೈರ್ಡ್ ಇಲ್ಲ. ಇಂಡಿಯನ್ ಮಾರ್ಕೆಟ್ ಫೋಕಸ್ ಮಾಡ್ತಾ ಇದ್ದೀರಾ ಅಂದರೆ, ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ಗಾದ್ರೆ ಇಷ್ಟು ಬೇಕಾಗುತ್ತೆ. ಇಂಡಿಯನ್ಗಾದರೆ ಗೇಮ್ ಚೇಂಜರ್ ಪಾರ್ಟ್ 2 ಎಕ್ಸ್ಟೆಂಡೆಡ್ ವರ್ಷನ್ಸ್ಗಳು ಮತ್ತು ಇವಾಗ ಏನೇನು ಹೇಳಿದ್ನಲ್ಲ ಅಷ್ಟನ್ನು ಫಾಲೋ ಮಾಡಿ. ಇದು ಆದಮೇಲೆ, ಇಷ್ಟನ್ನು ಫಾಲೋ ಮಾಡಾದ್ಮೇಲೆ ದೆನ್ ಗೋ ಟು
ಇಂಡಿಯನ್ ಮಾರ್ಕೆಟ್ದೇನೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಇಂಡಿಯನ್ ಮಾರ್ಕೆಟ್ದೇನೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಅದೆಲ್ಲ ಕಲ್ತಾದ್ಮೇಲೆ ನೋಡಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಬ್ಲೂ ಪ್ರಿಂಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ, ಹೇಗೆ ಅಪ್ಲೈ ಮಾಡ್ಬೇಕು ಏನು ಅಂತ. ಇಲ್ಲಿ ನೋಡಿ, ಹೌ ಟು ಟ್ರೇಡ್ ನಿಫ್ಟಿ ಲೈಕ್ ಎ ಪ್ರೋ, ಬೆಸ್ಟ್ ನಿಫ್ಟಿ ಸ್ಟ್ರಾಟಜಿ ಟು ಫಾಲೋ, ಇದನ್ನು ಅಷ್ಟೇ. ಹೌ ಟು ಟ್ರೇಡ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಯೂಸಿಂಗ್ ಪಾರ್ಟ್ 3 ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ಡ್. ಅದೆಲ್ಲ ನೋಡಾದ್ಮೇಲೆ ಇದನ್ನ ನೋಡಿ ನೀವು ಪ್ರೋ ಆಗಿರ್ತೀರ. ಓಕೆ, ಇಷ್ಟೇ ಮಾಡಬೇಕಾಗಿರೋದು ಇಂಡಿಯನ್ ಮಾರ್ಕೆಟ್ಗೆ, ಬೇರೆ ಏನೂ ಇಲ್ಲ. ಓಕೆ, ಇನ್ಮೇಲೆ ನಾನು ಹೊಸ ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಂಡಿಯನ್ ಮಾರ್ಕೆಟ್ಗೆ ಅಂತಾನೆ. ಅದೆಲ್ಲಾನು ಕೂಡ ನಾನು ರೆಕಾರ್ಡ್ ಮಾಡಿ ಹಾಕೋದಕ್ಕಿಂತ ಮುಂಚೆ ಇಷ್ಟರಲ್ಲಿ ನೀವು ಪ್ರೋ ಆಗಿರಬೇಕು, ಇಲ್ಲ ಅಂದರೆ ಯೂಸ್ಲೆಸ್. ಇಷ್ಟು ಕ್ಲೀನಾಗಿ ಹೇಳಿದ್ದೀನಿ ಹೇಗೆ ಫಾಲೋ ಮಾಡಬೇಕು ಅಂತ. ಚಾರ್ಟ್ನ XAUSD ಇರೋ ಜಾಗದಲ್ಲಿ ನಿಫ್ಟಿ ಫ್ಯೂಚರ್ಸ್ ಹಾಕೊಂಡ್ರೆ ಮುಗ್ದೋಯ್ತು. ಅದನ್ನೂ ಹೇಗೆ ಹಾಕೋಬೇಕು ಅಂತ ಟ್ರೇಡಿಂಗ್ ವ್ಯೂ ಅಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ ಅಂತ ಸರ್ಚ್ ಮಾಡಿ, ಬರೀ ನಿಫ್ಟಿ ಅಂತ ಆಲಲ್ಲಿ ಹಿಂಗಿರುತ್ತೆ. ಇಲ್ಲಿ ಹೋದ್ರೆ ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ S&P CNX ಇಂಡೆಕ್ಸ್ ನಿಫ್ಟಿ ಇಂಡೆಕ್ಸ್ ಫ್ಯೂಚರ್ಸ್ ಅಂತ ಇರುತ್ತೆ. ಆ ಚಾರ್ಟ್ನ ಹಾಕೊಳ್ಳಿ. ಓಕೆ, ಇವತ್ತೇನೆ ನಾನು ನಿಮಗೆ ಒಂದೊಳ್ಳೆ ಟ್ರೇಡ್ ಗೀಡ್ ಇದೆಯಾ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ಗ್ಯಾಪ್ ಅಪ್ ಆಗೋಗಿದೆ. ಓಕೆನಾ, ಗ್ಯಾಪ್ ಅಪ್ ಆಗಿ R5 ಎಲ್ಲ ಮೇಲೆ ಹೋಗ್ಬಿಟ್ಟಿದೆ. ಇಂಥ ಡೇ ಎಲ್ಲ ನೀವು ಟ್ರೇಡೇ ಮಾಡೋದು ರಿಕ್ವೈರ್ಡ್ ಇರಲ್ಲ. ಬಟ್ ಅದೇ ನೀವು ಇಲ್ಲಿ ನೋಡಿ, ಸೊ ಇದು 50 EMA 20 EMA ನೋಡಿ. ಓಕೆ, 20 EMA R1 EMA ಬ್ರೇಕ್ಔಟ್. ನಾವು ಇಂಡಿಯನ್ ಮಾರ್ಕೆಟಲ್ಲಿ ಫೋಕಸ್ ಮಾಡೋದು R3 S3. ಬಟ್ R1 EMA ಬ್ರೇಕ್ಔಟ್ನ ಯಾವಾಗ ತಗೋಬೇಕು, R2 R3 R2 S1 S2 ಯಾವಾಗ ತಗೋಬೇಕು, ಅವೆಲ್ಲನೂ ಕೂಡ ಇಂಡಿಯನ್ ಮಾರ್ಕೆಟ್ ಪ್ಲೇ ಲಿಸ್ಟ್ ಎಂಡ್ ಟು ಎಂಡ್ ಇದೆ. ಇದ್ರ ಮೇಲೆಲ್ಲ ಹೋದ್ರೆ ಏನು ಮಾಡಬೇಕು ಎಲ್ಲಾನು ಇದೆ. ಆ್ಯಂಡ್ ಇಲ್ಲಿ ನೋಡಿ R3 EMA ಬ್ರೇಕ್ಔಟ್ ರಾಕೆಟ್ಟು ಬಜೆಟ್ ಡೇ ದಿನ. ಓಕೆ, ಸೊ ಫಾಲೋ ಮಾಡಿ. ಹಿಂಗೆ ಏನೇ ಡೌಟ್ ಇದ್ರು ಇಲ್ಲಿ ಕಮೆಂಟಲ್ಲಿ ಪಿಂಗ್ ಮಾಡಿ. ಬಾಯ್ ಬಾಯ್.